ನಮಸ್ಕಾರ. ಯುವ ಕಾಂಗ್ರೆಸ್ನ 3 ದಿನದ ಯುವ ವಿಕಾಸ ಶಿಬಿರವನ್ನು ನಡೆಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಸ್ಪೀಕರ್ಸ್, ಜರ್ನಲಿಸ್ಟು, ಲರ್ನ್ಡ್ ಪೀಪಲ್ಲು, ಎಕ್ಸ್ಪೀರಿಯನ್ಸ್ ರಾಜ್ಯಸಭಾ ಮೆಂಬರ್ಸು, ಮಂತ್ರಿಗಳು ಎಲ್ಲ ಬಂದು ನಮ್ಮ ಯುವಕರಲ್ಲಿ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಈ ಕಾರ್ಯಕ್ರಮದ ಹೈಲೈಟ್ ಏನು ಅಂದರೆ, ನಾನು ಹಾಕ್ಕೊಂಡಿದ್ದೀನಲ್ಲ ವೈಟ್ ಟಿ ಶರ್ಟ್ ಆರ್ಮಿಯನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ. ಏನು ಈ ವೈಟ್ ಟಿ ಶರ್ಟ್ ಆರ್ಮಿ ಅಂದರೆ, ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಉಳಿಸೋಕ್ಕೆ, ಸಂವಿಧಾನವನ್ನು ಮುಂದೆ ತಗೊಂಡು ಹೋಗೋಕ್ಕೆ ಒಂದು ವೈಟ್ ಟಿ ಶರ್ಟ್ ಆರ್ಮಿ ಮಾಡಬೇಕಾಗಿದೆ. ಸಂವಿಧಾನದ ಮೇಲೆ ಎಲ್ಲೆಲ್ಲಿ ಅಟ್ಯಾಕ್ ಆಗುತ್ತೋ ಅಲ್ಲಿ ವೈಟ್ ಟಿ ಶರ್ಟ್ ಆರ್ಮಿ ಬರುತ್ತೆ. ಇವತ್ತು ನಿನ್ನೆ ನಾವು ಲಾಂಚ್ ಮಾಡಿದಾಗ 200 ಜನ ನಮ್ಮ ಆಫೀಸ್ ಬೇರರ್ಸ್ನ ಎಲ್ಲರನ್ನೂ ಕನ್ವರ್ಟ್ ಮಾಡಿ ವೈಟ್ ಟಿ ಶರ್ಟ್ ಆರ್ಮಿ ಮೆಂಬರ್ಸ್ ಮಾಡಿದ್ದೀವಿ. ನೆಕ್ಸ್ಟ್, ಪ್ರತಿ ಅಸೆಂಬ್ಲಿಯಲ್ಲಿ 250 ಪೀಪಲ್ ಬೂತಲ್ಲಿ ಒಬ್ಬನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಈ ಟೀಮಲ್ಲಿ ತಗೊಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು 56,000 ಜನ ವೈಟ್ ಟಿ ಶರ್ಟ್ ವಾರಿಯರ್ಸನ್ನು ತಯಾರು ಮಾಡ್ತಾಯಿದ್ದೀವಿ. ಸಂವಿಧಾನದ ಮೇಲೆ ಅಲ್ಲೇ ಆದರೂ ಕೂಡ ನಾವು ಬರ್ತೀವಿ. ಹಿಂದುಳಿದ ವರ್ಗದವ್ರ ಮೇಲೆ ಆದರೆ, ಮೈನಾರಿಟೀಸ್ ಮೇಲೆ ಆದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಆದರೆ ಅಲ್ಲಿ ನಮ್ಮ ಈ ವೈಟ್ ಟಿ ಶರ್ಟ್ ಆರ್ಮಿ ನ್ಯಾಯ ಕೊಡ್ಸೋಕ್ಕೆ ಬರುತ್ತೆ.